ಬಿಜೆಪಿ ರೆಬಲ್ ನಾಯಕ ಯತ್ನಾಳ್ಗೆ ಬಿಜೆಪಿ ಬಿಗ್ ಶಾಕ್ ಕೊಟ್ಟಿದೆ. ವಾಜಪೇಯಿ ನಿಷ್ಠ ಆರ್ಎಸ್ಎಸ್ ಕಟ್ಟಾಳು ಯತ್ನಾಳ್ನ ಉಚ್ಚಾಟನೆ ಮಾಡಲಾಗಿದೆ. ರೆಬಲ್ ನಾಯಕ ಪಕ್ಷದಿಂದಲೇ 6 ವರ್ಷ ಕಿಕ್ಔಟ್ ಆಗಿದ್ದಾರೆ. ಕುತೂಹಲ ಮೂಡಿಸ್ತಾ ಇದೆ ಯತ್ನಾಳ್ ಮುಂದಿನ ನಡೆ. ವಿಜಯೇಂದ್ರ ವಿರುದ್ಧ ಬಹಿರಂಗ ಸಮರ ಸಾರಿದ ಯತ್ನಾಳ್ ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆಯಲ್ಲಿ ಉಚ್ಚಾಟನೆಯನ್ನ ಮಾಡಲಾಗಿದೆ. ನೋಡಿ, ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿ ಆದೇಶವನ್ನ ಹೊರಡಿಸಿರುವಂತದ್ದು. ಪಕ್ಷಕ್ಕಾಗಿ ದುಡಿದಂಥ ನಾಯಕ, ಪಕ್ಷದ ನಿಷ್ಠಾವಂತ ನಾಯಕ. ಆದರೆ ಹೈಕಮಾಂಡ್ನಿಂದ ಇದೀಗ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಈ ರೆಬಲ್ಸ್ ಬಣದ ಕಥೆಗೇನು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಹುಟ್ಕೊಳ್ತಾ ಇದೆ. ಏನು ಮಾಡ್ತಾರೆ, ಏನು ಮಾಡಬಹುದು ಅನ್ನುವಂಥ ಒಂದು ಪ್ರಶ್ನೆ. ಯತ್ನಾಳ್ ಅವರು ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರ ವಿರುದ್ಧವಾಗಿ ಬಹಿರಂಗ ಸಮರವನ್ನು ಸಾರ್ತಾರೆ. ಪಕ್ಷದಲ್ಲಿ ನಡೀತಾ ಇರುವಂತಹ ಕೆಲವೊಂದಷ್ಟು ಭ್ರಷ್ಟಾಚಾರ ಆಗಿರಬಹುದು ಅಥವಾ ಕುಟುಂಬ ರಾಜಕಾರಣ ವಿಚಾರ ಆಗಿರಬಹುದು, ಇದೆಲ್ಲವನ್ನ ಜನರ ಮುಂದಿಡುವಂತ ಕೆಲಸಕ್ಕೆ ಮುಂದಾಗ್ತಾರೆ ಮತ್ತು ಹೈಕಮಾಂಡ್ ನಾಯಕರಿಗೂ ಕೂಡ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಯಾವಾಗ ಪಕ್ಷದಲ್ಲಿ ಇದ್ಕೊಂಡು ಪಕ್ಷದವರನ್ನೇ ಪ್ರಶ್ನಿಸೋದು, ಪಕ್ಷದವ್ರ ಬಗ್ಗೆನೇ ಮಾತಾಡೋದು, ಪಕ್ಷಕ್ಕೆ ಮುಜುಗರ ಆಗುವಂತ ಕೆಲಸವನ್ನ ಮಾಡುವುದು, ಇದೆಲ್ಲವೂ ಹೆಚ್ಚಾಯ್ತು. ಯತ್ನಾಳ್ ಅವರಿಗೆ ನೋಟಿಸ್ ಅನ್ನು ಕೂಡ ಕೊಡ್ಲಾಗತ್ತೆ. ಬಟ್ ಯತ್ನಾಳ್ ಅವರು ಈ ನೋಟಿಸ್ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಕಾರಣ ಅವರಿಗೆ ಆ ಥರದ್ದು ನೋಟಿಸ್ ಅನೇಕ ಬಂದಿದೆ. ಯತ್ನಾಳ್ ಅವರೇ ಹೇಳೋ ಪ್ರಕಾರ ಈ FIR ಆಗಿರ್ಬೋದು, ನೋಟಿಸ್ ಆಗಿರ್ಬೋದು, ಉಚ್ಚಾಟನೆ ಆಗಿರ್ಬೋದು, ಇದು ನನಗೆ ತೀರಾ ಕಾಮನ್. ಸತ್ಯವನ್ನ ಮಾತನಾಡೋರಿಗೆ ಯಾವಾಗಲೂ ಕೂಡ ಈ ಥರದ ಸಮಸ್ಯೆಗಳಿರುತ್ತೆ. ನನ್ನದೇನಿದ್ರು ನೇರ ನುಡಿ ಅಂತ ಹೇಳ್ತಾ ಇದ್ದಂಥ ಯತ್ನಾಳ್ ಅವರು ಆ ನೋಟಿಸ್ಗೆ ಉತ್ತರವನ್ನು ಕೂಡ ಕೊಟ್ಟಿದ್ರಂತೆ. ಆದರೆ ಶಿಸ್ತು ಸಮಿತಿಯವರು ಅದನ್ನೇ ಕೇಳಿದ್ದು. ಸನ್ನಡತೆ ಇರುತ್ತೆ ಅಂತ ಭರವಸೆ ಕೊಟ್ರಿ, ಆದರೆ ಮತ್ತೆ ಮತ್ತೆ ಅದೇ ತಪ್ಪುಗಳನ್ನು ಮಾಡಿದ್ರಿ. ಹಾಗಾಗಿ ಪಕ್ಷದಿಂದ 6 ವರ್ಷಗಳ ಕಾಲ ಉಚ್ಚಾಟನೆಯನ್ನು ಮಾಡಬೇಕಾಗತ್ತೆ ಅಂತ ಈ ನೋಟಿಸನ್ನು ಕೊಡ್ತಾ ಇದ್ದ ಹಾಗೇನೆ ಬಿಜೆಪಿಯಲ್ಲಿ ಸಾಕಷ್ಟು ರೀತಿಯಾದಂಥ ಸಂಚಲನಕ್ಕೆ ಕಾರಣವಾಗುತ್ತೆ. ಯಾಕಂದರೆ ಇದು ಯತ್ನಾಳ್ ಅವರ ವಿಚಾರ ಮಾತ್ರ ಆಗಿರಲಿಲ್ಲ. ಯತ್ನಾಳ್ ಅವರ ಜೊತೆಗೆ ಒಂದು ದೊಡ್ಡದಾದಂಥ ಟೀಮೇ ಇತ್ತು. ಯತ್ನಾಳ್ ಅವರೇ ಹೇಳೋ ಪ್ರಕಾರ, ನೋಡ್ತಾ ಇರಿ, ನೀವೇನು ಭಿನ್ನರ ಬಣ ಅಂತ ಹೇಳ್ತಾ ಇದ್ದೀರೋ, ಈ ಭಿನ್ನರ ಬಣವೇ ದೊಡ್ಡದಾಗ್ತಾ ಹೋಗುತ್ತೆ ಅಂತ ಹೇಳಿದರು. ಅದರಂತೆಯೇ ಕೆಲವು ಅಸಮಾಧಾನಿತರು, ಭಿನ್ನಾಭಿಪ್ರಾಯ ಇರುವವರು ಯತ್ನಾಳ್ ಅವರ ಟೀಮಿಗೆ ಬಂದು ಸೇರಿಕೊಳ್ತಾ ಇದ್ರು. ಆ ಸೇರ್ಕೊಳ್ಳೋರ ಸಂಖ್ಯೆ ಜಾಸ್ತಿ ಇದ್ರೂ ಈಗ ಆಕ್ಷನ್ ಆಗಿರೋದು ಯತ್ನಾಳ್ ಅವರ ವಿರುದ್ಧ ಮಾತ್ರ. ಕೆಲವರಿಗೆ ಹಾಗೆ ಸುಮ್ಮನೆ ನೋಟಿಸ್ ಕೊಟ್ಟಿದ್ದಾರೆ, ನೆಪ ಮಾತ್ರಕ್ಕೆ, ಅಥವಾ ನಿಮಗೂ ಇದೇ ಪರಿಸ್ಥಿತಿ ಬರುತ್ತೆ ಅನ್ನುವಂಥ ಒಂದು ಭಯ ಇರಲಿ ಅನ್ನುವಂಥ ಕಾರಣಕ್ಕೆ ಕೆಲವರಿಗೆ ನೆಪ ಮಾತ್ರಕ್ಕೆ ನೋಟಿಸ್ ಕೊಡಲಾಗಿದೆ. ಯತ್ನಾಳ್ ಅವರನ್ನು ಮಾತ್ರ ಇಲ್ಲಿ ಟಾರ್ಗೆಟ್ ಮಾಡಲಾಗಿದೆ ಅನ್ನುವಂಥ ಅಸಮಾಧಾನ ಕೂಡ ಇದೆ. ಕುಮಾರ್ ಬಂಗಾರಪುರ ಆಗಿರ್ಬೋದು, ಪ್ರತಾಪ್ ಸಿಂಹ ಅವರಾಗಿರ್ಬೋದು, ಅರವಿಂದ್ ಲಿಂಬಾವಳಿ ಆಗಿರಬಹುದು, ಅನೇಕರು ಈ ಭಿನ್ನಾಭಿಪ್ರಾಯ ಅಥವಾ ಭಿನ್ನರ ಬಣ ಅಂತ ಏನು ಕರೆಸ್ಕೊಳ್ತಾ ಇದ್ರು ಅದರಲ್ಲಿ ಗುರುತಿಸ್ಕೊಂಡಿದ್ದು ಇದೆ, ಕಾಣಿಸ್ಕೊಂಡಿದ್ದು ಇದೆ, ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದು ಇದೆ, ಮೀಟಿಂಗ್ಗಳನ್ನು ಮಾಡಿದ್ದೂ ಇದೆ ರಮೇಶ್ ಜಾರಕಿಹೊಳಿ ಅವರು. ಅದೇ ಇವರೆಲ್ಲರನ್ನ ಬಿಟ್ಟು ಯತ್ನಾಳ್ ಅವರನ್ನ ಈ ಟೀಮ್ನ ನಾಯಕ ಅಂತ ಕರೀತಾ ಇದ್ರು. ಮುಂದಾಳತ್ವ ವಹಿಸ್ಕೊಂಡಿರೋದು ಇವರೇ ಅಂತ ಕರೆಯಲಾಗ್ತಾ ಇತ್ತು. ಹಾಗಾಗಿ ಇವರನ್ನು ಮಾತ್ರ ಉಚ್ಚಾಟನೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ಹೇಳಲಾಗ್ತಾ ಇದೆ. ಆದರೆ ಇನ್ನುಳಿದಂತೆ ಕೆಲವರಿಗೆ ಢವ ಶುರು ಆಗ್ಬಿಟ್ಟಿದೆ. ನಮ್ಮ ಕತೆಗೇನು, ನಮಗೆ ನೋಟಿಸ್ ಕೊಡ್ತಾರೋ, ನಾವೀಗ ಅತಂತ್ರ ಆಗ್ಬಿಟ್ವಲ್ಲ, ನಾವೀಗ BJP ಜೊತೆಗೆ ಸೈಲೆಂಟಾಗಿ ಹೋಗ್ಬೇಕಾ ವಿಜಯೇಂದ್ರ ಅವ್ರ ಜೊತೆಗೆ, ಅಥವಾ ಯತ್ನಾಳ್ ಅವರು ನಮ್ಮ ಜೊತೆಗೆ ಹೋರಾಡಿ ಅವ್ರಿಗೆ ಅನ್ಯಾಯ ಆಗಿದೆ, ನಾವೀಗ ಈ ಒಂದು ಭಿನ್ನರ ಬಣ ಅಂತ ಏನು ಕರೆಸ್ಕೊಳ್ತಾ ಇದ್ದೀವೋ ಇದನ್ನು ಇಲ್ಲಿಗೆ ನಿಷ್ಕ್ರಿಯ ಮಾಡಿಬಿಟ್ರೆ ಒಂದು ರೀತಿಯಾದಂಥ ಹಿನ್ನಡೆ ನಮಗಾಗತ್ತೆ. ಹಾಗಾಗಿ ಇದನ್ನು ಬಿಡಬೇಕು ಬೇಡವೋ ಗೊತ್ತಿಲ್ಲ, ಅತಂತ್ರರಾಗ್ತಾ ಇದ್ದಾರೆ. ಅನೇಕರಿಗೆ ಈ ಪ್ರಶ್ನೆ ಹುಟ್ಕೊಳ್ತಾ ಇದೆ. BP ಹರೀಶ್ ಅವರು ಕೂಡ ಹೌದು, ರಮೇಶ್ ಜಾರಕಿಹೊಳಿ ಅವರು ಕೂಡ ಹೌದು. ಇವರೆಲ್ಲರೂ ಪಕ್ಷದಲ್ಲೇ ಇದ್ರೂ ಪಕ್ಷದ ವಿರೋಧಿ ಕೆಲಸ ಅಂತ ಅಲ್ಲ, ಪಕ್ಷದಲ್ಲೇ ಇರುವಂಥ ಒಂದಷ್ಟು ಸಮಸ್ಯೆಗಳ ಬಗ್ಗೆ ಪ್ರಸ್ತಾಪಿಸಿದವರು. ಅದರಲ್ಲಿ ಪ್ರತಾಪ್ ಸಿಂಹ ಸ್ವಲ್ಪ ಬುದ್ಧಿ ಓಡಿಸಿದ್ದಾರೆ ಅಂತ ಕಾಣುತ್ತೆ. ಕೊನೆಯ ಹಂತದಲ್ಲಿ ವಿಜಯೇಂದ್ರ ಅವರನ್ನು ಮಾತಾಡಿಸ್ಬಿಟ್ರು, ವಿಜಯೇಂದ್ರ ಅವ್ರ ಜೊತೆ ಕಾಣಿಸ್ಕೊಂಡ್ಬಿಟ್ರು. ಹಾಗಾಗಿ ಪ್ರತಾಪ್ ಸಿಂಹ ಅವರು ಬೀಸೋದೊಣ್ಣೆಯಿಂದ ಪಾರಾದಂಗೆ ಕಾಣಿಸ್ತಾ ಇದೆ. ಆದರೆ ಇನ್ನುಳಿದವ್ರ ಕತೆಗೇನು, ಏನು ಮಾಡಬೇಕು, ಎಲ್ಲಿಗೆ ಹೋಗಬೇಕು, ಮುಂದಿನ ನಿರ್ಧಾರಗಳೇನು, ಮುಂದಿನ ನಿಲುವುಗಳಿಗೇನು, ಪಕ್ಷದಲ್ಲೇ ಇರಬೇಕೋ, ಬೇರೆ ಪಕ್ಷಕ್ಕೆ ಹೋಗಬೇಕೋ, ಪಕ್ಷದಲ್ಲೇ ಇದ್ದು ಸೈಡ್ಲೈನ್ ಆಗಬೇಕೋ, ಅಥವಾ ಹೈಕಮಾಂಡ್ ನಾಯಕರ ಹತ್ರ ಕ್ಷಮೆ ಕೇಳಬೇಕೋ, ವಿಜಯೇಂದ್ರ ಅವರ ನಾಯಕತ್ವವನ್ನು ಒಪ್ಕೊಳ್ಬೇಕೋ ಗೊತ್ತಿಲ್ಲ. ಪಕ್ಷ ವಿರೋಧಿ ಚಟುವಟಿಕೆ ಅನ್ನುವಂಥ ಲೇಬಲ್ ಬಂದ್ಬಿಡತ್ತೆ. ಈಗ ಯತ್ನಾಳ್ ಅವರು ಮಾತನಾಡ್ತಾ ಇದ್ರು, ಮುಂದೆ ನಿಂತ್ಕೊಳ್ತಿದ್ರು, ಮುಂದಾಳತ್ವ ವಹಿಸ್ತಾ ಇದ್ರು, ಅವರನ್ನೇ ಉಚ್ಚಾಟನೆ ಮಾಡಿರೋದ್ರಿಂದ ಮುಂದಿನ ನಡೆ ಇದೆಯಲ್ಲ ಅದು ಅತಂತ್ರ ಆಗುವಂಥ ಎಲ್ಲ ಲಕ್ಷಣಗಳು, ಸಾಧ್ಯತೆಗಳು ಎದ್ದು ಕಾಣಿಸ್ತಾ ಇದೆ. ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿದ ಬೆನ್ನಲ್ಲೇ ಇತ್ತ ವಿಜಯೇಂದ್ರ ಬಣದವರಿಗೆ ಖುಷಿಯಾಗಿದೆ, ಸಂಭ್ರಮಿಸ್ತಾ ಇದ್ದಾರೆ. ಹೀಗೆ ಆಗಬೇಕಾಗಿತ್ತು, ಶಿಸ್ತಿನ ಪಕ್ಷ ಅಂತ ಕರೆಸ್ಕೊಳ್ತಾ ಇದ್ವಿ, ಇವರುಗಳಿಂದ ಮುಜುಗರ ಆಗ್ತಾ ಇತ್ತು,
ಹೋದಲ್ಲಿ ಬಂದಲ್ಲಿ BJPಗರಿಗೆ ಸಮಸ್ಯೆ ಆಗ್ತಿದ್ದಿದೆ ಇವ್ರುಗಳಿಂದ. ಈ ಥರದೊಂದು ಆ್ಯಕ್ಷನ್ ಆಗಬೇಕಾಗಿತ್ತು. ಇದೇ ಒತ್ತಡವನ್ನು ಹೈಕಮಾಂಡ್ ನಾಯಕರಿಗೆ ನಾವು ಮಾಡ್ತಾ ಇದ್ದಿದ್ದು. ಎಲ್ಲವನ್ನ ನೋಡ್ಕೊಂಡು ಯಾಕೆ ಸುಮ್ಮನೆ ಕೂತಿದ್ದೀರಾ ಅನ್ನುವಂಥ ಪ್ರಶ್ನೆ ನಮ್ದಾಗಿತ್ತು. BJPಯ ಹಿರಿಯ ನಾಯಕ, ವರ್ಚಸ್ಸಿನ ನಾಯಕ ಅಂತ ಬಂದಾಗ ಅದು ಯಡಿಯೂರಪ್ಪನವರು. ಅವರ ವರ್ಚಸ್ಸನ್ನು ಹಾಳು ಮಾಡುವಂಥ ಕೆಲಸವನ್ನು ಇವರು ಮಾಡ್ತಾ ಇದ್ರು. ಯಡಿಯೂರಪ್ಪನವರು ಪಕ್ಷಕ್ಕಾಗಿ ದುಡಿದಿದ್ದಾರೆ. ಪಕ್ಷಕ್ಕಾಗಿ ತಮ್ಮ ಇಡೀ ಜೀವನದಲ್ಲೂ ಕೂಡ ಪಕ್ಷದ ಬಗ್ಗೆ ಯೋಚಿಸುವುದು, ಪಕ್ಷ ಸಂಘಟನೆ ಮಾಡುವುದು, ಇದ್ರ ಬಗ್ಗೆ ಚಿಂತಿಸಿದ್ದಾರೆ. ಅಂಥ ನಾಯಕನ ಬಗ್ಗೆ ಮಾತಾಡ್ತಾ ಇದ್ರು. ಹಾಗಾಗಿ ಆ್ಯಕ್ಷನ್ ಆಗಲೇಬೇಕಾಗಿತ್ತು. ತಡವಾಗಿದೆ, ಆದರೂ ಆಗಿದೆಯಲ್ಲ ಅನ್ನುವಂಥ ಖುಷಿ ನಮಗಿದೆ ಅಂತ ವಿಜಯೇಂದ್ರ ಬಣದವ್ರು ಹೇಳ್ತಾ ಇದ್ದಾರೆ. ಅವರು ಸೆಲೆಬ್ರೇಷನ್ ಮೂಡ್ನಲ್ಲಿದ್ದಾರೆ. ಆದರೆ ಇಲ್ಲಿ ಮಾತ್ರ ಢವ ಶುರು ಆಗಿದೆ. ಯಾಕಂದರೆ ಮುಂದಿನ ನಡೆ, ಮುಂದಿನ ನಿರ್ಧಾರ ಸದ್ಯಕ್ಕೆ ತಟಸ್ಥರಾಗಿರೋದು ಬೆಟರ್ ಅನ್ನುವಂಥ ಮನಸ್ಥಿತಿಗೆ ಏನಾದ್ರು ಬಂದುಬಿಡ್ತಾರಾ ಅನ್ನೋದು ಕೂಡ ಪ್ರಶ್ನೆನೇ. ಈಗ ಯಾವುದೇ ರೀತಿಯಾದಂಥ ನಿರ್ಧಾರ ಅಥವಾ ನಿಲುವನ್ನು ತೆಗೆದುಕೊಂಡ್ರು ಅದು ರಾಂಗ್ ಮೆಸೇಜ್ ಪಾಸ್ ಆಗುತ್ತೆ. ಈಗ ಯತ್ನಾಳವರನ್ನ ಉಚ್ಚಾಟನೆ ಮಾಡಿರೋದೇ ಅರಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಭಿನ್ನರ ಬಣದವರಿಗೆ. ಈಗ ನಮ್ಮ ನಡೆ ನುಡಿ ಏನಾಗಿರಬೇಕು ಅನ್ನೋದು ಅವ್ರ ಪ್ರಶ್ನೆ ಆಗಿದೆ. ಮೀಟಿಂಗ್ ಸೇರ್ತಾರಾ, ಮಾತುಕತೆ ನಡೆಸ್ತಾರಾ, ಒಗ್ಗಟ್ಟಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗ್ತಾರಾ, ಎಲ್ಲವೂ ಕೂಡ ಪ್ರಶ್ನೆ. ಕಾದು ನೋಡುವ ತಂತ್ರ ಅನುಸರಿಸ್ತಾರಾ, ಅದು ಕೂಡ ಪ್ರಶ್ನೆ.